ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ. ಆಕಳಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಕಳು ಮೃತಪಟ್ಟಿರುವ ಘಟನೆ ಜರುಗಿದೆ. ಜಮಖಂಡಿ ನಗರದ ಹೊರವಲಯದ ಮುಧೋಳ ಹೆದ್ದಾರಿಯ ಜಿಂಜರ್ ಹೌಸ್ ಹೋಟೆಲ್ ಹತ್ತಿರ ಆಕಳಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಕಳು ಮೃತಪಟ್ಟಿರುವ ಘಟನೆ ಜರುಗಿದೆ. ಮೃತಪಟ್ಟಿರುವ ಆಕಳು ಹಸನ್ ಅಕ್ಬರ್ ಸಾಬ್ ಅವಟಿ ಎಂಬುವವರ ಆಕಳು ಎಂದು ಗುರುತಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರದೀಪ ಮೆಟಗುಡ್ಡ ಇಂಚಗೇರಿ ಸಂಪ್ರದಾಯದ ಮಹಾರಾಜರು ಮಾತನಾಡಿದರು. ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಆದ್ಮೇಲೆ ಇವತ್ತಿನ ದಿವಸ ಬಹಳ ಬೇಜಾರು ಸಂಗತಿ ಏನಪ್ಪ ಅಂತಂದ್ರೆ, ನಮ್ಮ ಜಮಖಂಡಿಯಿಂದ ಮುಧೋಳಿಗೆ ಹೋಗ್ತಕ್ಕಂತಹ ಜಿಂಜರ್ ಹೌಸಿನ ಮುಂದೆ ಅಥವಾ ಈ ಜೈನ ನಾಥಾಶ್ರಮದ ಎರಡರ ಮಧ್ಯದಲ್ಲಿ ಒಂದು KSRTC ಬಸ್ ಬೆಳಗ್ಗೆ ಡಿಪೋ ಒಬ್ಬರು ಅಂತಾರೆ, ಒಬ್ರು ಜಮಖಂಡಿ ಡಿಪೋ ಅಂತಾರೆ. ಯಾವುದನ್ನು ಕನ್ಫರ್ಮ್ ಆಗಿಲ್ಲ. ಒಂದು ಸಾಕು ಆಕಳಿಗೆ ಬಹಳ ರಭಸದಿಂದ ಬಂದಿರತಕ್ಕಂಥ ಒಂದು KSRTC ಬಸ್ ಅದಕ್ಕೆ ಹಾಸಿ ಆ ಆಕಳು ಹಸು ಅಂತ್ಯ ಆಗಿದ್ದನ್ನು ನಾವು ಇವತ್ತು ದಿವಸ ಬಹಳ ಬೇಜಾರದಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು KSRTC ಅಧಿಕಾರಿಗಳಾಗಿರ್ಬೋದು ಅಂತ ಉನ್ನತ ಅಧಿಕಾರಿಗಳು ಡ್ರೈವರ್ಗಳಲ್ಲಿ ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ, ಊರುಗಳು ಸಮೀಪ ಬಂದಪ್ಪ ಅಂತಂದ್ರೆ ವಾಹನಗಳನ್ನು ನಿಧಾನವಾಗಿ ಚಲಿಸ್ತಕ್ಕಂತಹ ಕಾರ್ಯವನ್ನು ಮಾಡಬೇಕು ಅಂತೇಳಿ ಕಳಕಳಿಯಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ಕಡೆ ನಾವು ಆಕಳುಗಳು ರೋಡ್ ದಂಡಿಗೂ ಅಥವಾ ಎಲ್ಲೋ ಕುತ್ತಂಥ ಸಂದರ್ಭದೊಳಗೆ ಆಕಳ ಕಾಲುಗಳ ಮೇಲೆ ಗಾಡಿ ಹಾಸ್ಕೊಂಡು ಹೋಗಿದ್ದನ್ನು ನೋಡಿದ್ದೇವೆ. ಅನೇಕ ರೀತಿಯ ದುರ್ಘಟನೆಗಳನ್ನು ಆಗಿದ್ದನ್ನು ಕಣ್ಮುಂದೆ ನೋಡಿವಿ. ಅದರಲ್ಲೂ ವಿಶೇಷವಾಗಿ ನನಗೆ ಭಾಳ ಬೇಜಾರಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಈ ತಿಂಗಳಿನೊಳಗೆ ಒಟ್ಟು ಇವತ್ತು 5ನೇ ಆಕಳಿದ ಅಂತ್ಯಕ್ರಿಯೆ ಮಾಡ್ತಾ ಇದ್ದದ್ದು ಒಂದೇ ತಿಂಗಳಿನೊಳಗೆ. ಹಾಗಾಗಿ ನಾನು ಅಧಿಕಾರಿಗಳಲ್ಲಿ ಈಗಾಗಲೇ ನಾವು ಸಾರ್ವಜನಿಕರಿರ್ತಕ್ಕಂಥ ಗೋವುಗಳನ್ನು ಕಪ್ಪಳಿಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಅವುಗಳನ್ನು ಒಂದು ಗೋಶಾಲೆಯನ್ನು ಮಾಡಿ ಅವುಗಳ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಕಾರ್ಯ ಮಾಡಿರೋಂಥ ಅಧಿಕಾರಿಗೆ ಅನೇಕ ಬಾರಿ ಮಾಧ್ಯಮಗಳ ಮುಖ್ಯ ವಿನಂತಿಯನ್ನು ಮಾಡ್ಕೊಂಡಿವಿ. ಅದರಲ್ಲಿ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ, ಬಹಳ ಬೇಜಾರಾಗಿ ನಾನು ಅಧಿಕಾರಿಗಳು ನಮಗೆ ಖುಷಿ ಪಡ್ತಕ್ಕಂಥ ಸಂಗತಿ ಒಂದು ಮಾತಾಡ್ತಿದ್ರು, ಇಲ್ಲ ಅವಕ್ಕೆ ನಾವು ಏನು ಗೋಶಾಲೆ ಬೇಕೋ ಆ ಗೋಶಾಲೆ ತೆಗೆದು ಅವುಗಳನ್ನ ಅಲ್ಲಿ ಸಹಾಯಕ್ಕೆ ಸಲ್ಲಿಸ್ತೀವಿ ಅಂತೇಳಿ ನಮ್ಗೆ ಒಂದು ಮಾತು ಕೊಟ್ಟಿದ್ರು. ಅದು ಖುಷಿಯಾಗಿತ್ತು. ಆದರೂ ಸಹ ಕೇವಲ ಮಾಹಿತಿನಲ್ಲಿ ಅಷ್ಟೇ ಇರದೆ ಕಾರ್ಯರೂಪಕ್ಕೆ ಅದು ಬಂದರೆ ಖುಷಿ ಆಗ್ತದೆ. ದಯವಿಟ್ಟು ಇವತ್ತು ಬೇಜಾರಿಂದ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ, ಮುಧೋಳ ಬೈಪಾಸಿಂದ ಮುಧೋಳಕ್ಕೆ ಹೋಗ್ತಕ್ಕಂತಹ ಈ ರಸ್ತೆ ಬದಿ ಒಳಗೆ ಏನು ಇವತ್ತು ಆಕಳು ಸತ್ತಿದನೋ, ಇವತ್ತು ಅವ್ರ ಮಾಲಕರಿದ್ದಾರೆ, ಆ ಮಾಲಕರ ಅಂತ್ಯಕ್ರಿಯೆ ಮಾಡ್ತಾರೆ. ಅದಕ್ಕೆಲ್ಲ ವ್ಯವಸ್ಥಿತವಾಗಿ ವಿಧಿವಿಧಾನದಿಂದ ಅಂತ್ಯಕ್ರಿಯೆ ಮಾಡ್ತಾರೆ, ನಡೀತದೆ. ಆದರೆ ಈ ಸಾರ್ವಜನಿಕ ದನಕರುಗಳು ಸತ್ತುಪ್ಪ ಅಂತಂದ್ರೆ ಎಲ್ಲರೂ ಸೇರಿಕೊಂಡು ನಾವು ಅಂತ್ಯಕ್ರಿಯೆಯನ್ನು ಮಾಡಿದ ಉದಾಹರಣೆಗಳು ಬಹಳ ಅದಾವೆ. 1, 2 ಅಷ್ಟ ಅಲ್ಲ, ಅನೇಕ ವರ್ಷಗಳಿಂದ ಅನೇಕ ಸಾವನ್ನಪ್ಪಿರ್ತಕ್ಕಂಥ ಆಕಳುಗಳನ್ನು ಅಂತ್ಯಕ್ರಿಯೆ ಮಾಡಿದ್ದೀವಿ. ದಯವಿಟ್ಟು ಅಧಿಕಾರಿಗಳು ಅದರತ್ತ ವಾಹನ ಚಾಲಕರಿಗೆ ಒಂದಿಷ್ಟು ಸರ್ಕಾರಿ ವಾಹನ ಚಾಲಕರಿಗೆ ಒಂದಿಷ್ಟು ಕರೆಸಿ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿರಿ. ಅದರಲ್ಲೂ ಈ ಪ್ರೈವೇಟ್ ಏನು ವಾಹನ ಚಾಲಕರಿದ್ದೀವಿ, ನನ್ನನ್ನು ಹಿಡ್ಕೊಂಡು ಹೇಳ್ತೇನೆ ನಾನು, ಸಣ್ಣ ಮಕ್ಕಳಾಗಿರ್ಬೋದು, ದನಕರುಗಳಾಗಿರ್ಬೋದು, ಮೂಕ ಪ್ರಾಣಿಗಳು ಅತಿ ಹೆಚ್ಚಿನ ಪ್ರಮಾಣದೊಳಗೆ ರಸ್ತೆ ಬದಿ ಇರೋದರಿಂದ ಅಡ್ಡಾಡೋದರಿಂದ ಅವುಗಳ ಕಡೆ ಗಮನವನ್ನು ಕೊಟ್ಟು ನಾವು ವಾಹನವನ್ನು ಚಲಾಯಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅದರಲ್ಲೂ ವಿಶೇಷವಾಗಿ ಇನ್ನೊಂದು ನಾನು ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ, ಈ ಹುಳ್ಯಾಳ ಕ್ರಾಸ್ ಪ್ರಾರಂಭ ಆದಮೇಲೆ ಏನು ಈ ಕಡೆ ಹುಳ್ಯಾಳಿಗೆ ಹೋಗ್ತಕ್ಕಂಥ ಈ ಕಡೆ ಮುಧೋಳ ಹೋಗ್ತಕ್ಕಂಥ ಕ್ರಾಸ್ ಏನು ಪ್ರಾರಂಭ ಆಗ್ತದೆ, ಅಲ್ಲಿ 1-2 ರೋಡ್ ಬ್ರೇಕು ಅಥವಾ ಅದ್ರ ಮಧ್ಯೆ 1-2 ಕಡೆ ರೋಡ್ ಬ್ರೇಕ್ ಹಾಕಿ ಮುಧೋಳ ದಿನ್ನಿಗೇನು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಯೋ ಈಗಾಗಲೇ ರೋಡ್ ಬ್ರೇಕ್ ಅದ, ಅಲ್ಲಿಂದ ಹಿಡ್ಕೊಂಡು ಇದ್ರ ಮಧ್ಯೆ 1-2-3 ಕಡೆ ರೋಡ್ ಬ್ರೇಕ್ಗಳು ಅದಪ್ಪ ಅಂತಂದ್ರೆ ವಾಹನ ಸವಾರರು ನಿಧಾನವಾಗಿ ಹೋಗ್ತಾರೆ ಅಂತಕ್ಕಂಥದ್ದು. ದಯವಿಟ್ಟು ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಬೇಕು. ಮೂಕ ಪ್ರಾಣಿಗಳನ್ನ ಮನುಷ್ಯರಾದ್ರೆ ನಮಗೆ ಎಲ್ಲವೂ ಅರ್ಥ ಆಗ್ತದೆ, ಹೋಗ್ಬಾರ್ದು ವಿಚಾರ ಮಾಡ್ತೀವಿ. ಆದರೆ ಮೂಕ ಪ್ರಾಣಿಗಳಿಗೆ ಅದೆಲ್ಲ ಇದಾಗೋದಿಲ್ಲ. ದಯವಿಟ್ಟು ಮೂಕ ಪ್ರಾಣಿಗಳ ಮೇಲೆ ದಯಾಮಯ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಶೀಘ್ರದೊಳಗೆ ಅಧಿಕಾರಿಗಳು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, KSRTC ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಆ ಅಧಿಕಾರಿ ಏನು ಡ್ರೈವರ್ಗಳ ಮೇಲೆ ಕ್ರಮ ತಗೋಬೇಕು. ಅದರೊಂದಿಗೆ ಈ ರಸ್ತೆಗೆ ರೋಡ್ ಬ್ರೇಕ್ಗಳನ್ನು ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿರಿ ಅಂತೇಳಿ ಅಧಿಕಾರಿಯಲ್ಲಿ ಎಲ್ಲ ಸಾರ್ವಜನಿಕರ ವತಿಯಿಂದ ಕಳಕಳಿಯಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತಾರೆ.